ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಿದು ಅಡುಗೆ ಮನೆಯೆಲ್ಲ ಹೀಗಾಗಿದೆ ಅಂತ ನೋಡ್ತಾ ಇದ್ದೀರಾ? ತುಂಬ ಬೇಜಾರಾಯಿತು ಇವತ್ತಂತೂ. ಯಾಕಂದರೆ 15 ಡೇಸ್ ಬ್ಯಾಕಿನೂ ನಾವು ಕಿಚನ್ ಮೇಕ್ ಓವರ್ ಮಾಡಿ ತುಂಬ ಕಷ್ಟಪಟ್ಟು ಮಾಡಿದ್ವಿ. ನೋಡಿದ್ರೆ ಇವತ್ತು ಹೀಗಾಯಿತು. ಬಿಸಿಬೇಳೆಭಾತ್ ಮಾಡೋಕ್ಕೋಗಿ ಕುಕ್ಕರ್ ಬ್ಲಾಸ್ಟ್ ಆಗಿಬಿಟ್ಟಿತ್ತು. ಆ ಬೆಲ್ಟ್ ಕೂಡ 3 ಭಾಗ ಕಟ್ಟಾಗಿ ಕೆಳಗಡೆ ಬಿದ್ದಿತ್ತು. ಅದೇನಾದರೂ ಆ ಥರ ಆದಾಗ ಯಾರಾದರೂ ಇದ್ದಿದ್ರೆ ಮಾತ್ರ ನಿಜ ಉಳಿತಾ ಇರಲಿಲ್ಲ, ಅಷ್ಟು ಭಯಂಕರವಾಗಿತ್ತು. ನೋಡ್ತಾ ಇದ್ದೀರಲ್ಲ, ಫುಲ್ ಅಡುಗೆ ಮನೆ ಫುಲ್ ಹರ್ಡ್ಕೊಂಡ್ಬಿಟ್ಟಿದೆ. ಇದನ್ನ ಹೆಂಗೆ ಕ್ಲೀನ್ ಮಾಡೋದು ಅಂತ ನಮ್ಮಮ್ಮ ಅಂತೂ ಫುಲ್ ಟೆನ್ಷನ್ ಆಗೋಗ್ಬಿಟ್ಟಿದ್ರು. ಬಟ್ ಅದು ಬ್ಲಾಸ್ಟ್ ಆಗಬೇಕಾದ್ರೆ ಯಾರೂ ಒಳಗಡೆ ಇರಲಿಲ್ಲ. ನಾನು ಪಾಪು ರೂಮ್ ಹತ್ರ ಇದ್ವಿ. ಅಮ್ಮ ಈಚೆ ಕಡೆ ನೀರು ಹಾಕೋಕ್ಕೆ ಅಂತ ಹೋಗಿದ್ರು. ನನ್ನ ತಂಗಿ ರೆಡಿ ಆಗ್ತಿದ್ಲು. ಸೊ ಅದರಿಂದ ಯಾರೂ ಇರಲಿಲ್ಲ. ನೋಡಿ ಹೇಗಾಗಿದೆ ಅಂತ. ಯಾರಾದರೂ ಇದ್ದಿದ್ರೆ ಮಾತ್ರ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗೋದು. ನಮ್ಮ ಮನೇಲಿ ತುಂಬ ಸಲ ಕುಕ್ಕರಲ್ಲಿ ಬಿಸಿಬೇಳೆಭಾತ್ ಮಾಡಿದ್ದಾರೆ. ಯಾವತ್ತೂ ಹೀಗಾಗಿರಲಿಲ್ಲ, ಇವತ್ತೇ ಫಸ್ಟು ಹೀಗಾಗಿದ್ದು. ಇವತ್ತು ಕೂಡ ಅಷ್ಟೇ ಡೌಟಲ್ಲೇ ತಿಂಡಿ ಮಾಡಿದ್ದು ಬಿಸಿಬೇಳೆಭಾತನ್ನ. ಮ್ಯಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬೇಡ, ತುಂಬ ದಿನ ಆಗಿತ್ತಲ್ಲ ಬಿಸಿಬೇಳೆಭಾತ್ ತಿಂದು ಅಂತ ಹೇಳಿ ನಮ್ಮಮ್ಮ ಮಾಡಿದ್ರು. ಬಟ್ ಹೀಗಾಗೋಯ್ತು. ಅದಾದಮೇಲೆ ನನ್ನ ತಂಗಿಗೂ ಕೆಲಸಕ್ಕೆಲ್ಲ ಲೇಟಾಗಿತ್ತು. ಏನು ಮಾಡೋದು ಅಂತ ಹೇಳ್ಬಿಟ್ಟು ನಮ್ಮಮ್ಮ ಫುಲ್ ಟೆನ್ಷನಲ್ಲಿ ಅಲ್ಲಿ ಮಿಕ್ಕಿತ್ತಲ್ಲ ಕುಕ್ಕರಲ್ಲಿ ಸ್ವಲ್ಪ ಕೆಳಗಡೆ, ಅದನ್ನೇ ತಗೊಂಡ್ಬಿಟ್ಟು ಒಗ್ಗರಣೆ ಹಾಕಿ ಅವಳಿಗೆ ಕೊಡ್ತಾ ಇದ್ದಾರೆ ತಿನ್ಬಿಟ್ಟು ಹೋಗಲಿ ಅಂತ. ಫುಲ್ ಟೆನ್ಷನ್ ಆಗಿದ್ರು. ಇದನ್ನೆಲ್ಲ ನೋಡಿ ಫುಲ್ ಅಡುಗೆ ಮನೆ ತುಂಬ ಅಡ್ಕೊಂಡ್ಬಿಟ್ಟಿತ್ತಲ್ಲ, ಹೇಗೆ ಕ್ಲೀನ್ ಮಾಡೋದು ಅಂತ ಟೆನ್ಷನ್ ಆಗಿ ನಮ್ಮನ್ನೆಲ್ಲ ಮೇಲೆಲ್ಲ ಎಗರಾಡ್ತಿದ್ದಾರೆ. ಆಮೇಲೆ ಅವರೇ ಸುಮ್ಮನೆ ಆದರೂ. ಇಷ್ಟ ಆಗಿರೋದೇ ಪುಣ್ಯ, ಯಾರಾದರೂ ಮುಂದೆ ಇದ್ದಿದ್ರೆ ಮಾತ್ರ ತುಂಬ ಪ್ರಾಬ್ಲಮ್ ಆಗ್ತಿತ್ತು ಅಂತ. ನಾವು ಕೂಡ ಅಷ್ಟೇ ಕೆಳಗಡೆ ಸ್ವಲ್ಪ ಇತ್ತಲ್ಲ, ಅದನ್ನೇ ಒಗ್ಗರಣೆ ಮಾಡಿರಲ್ಲ, ಅದನ್ನೇ ತಿನ್ಕೊಂಡ್ವಿ. ನಮ್ಮಮ್ಮ ಅಂತೂ ಬೈಕೊಂಡೇ ಕ್ಲೀನ್ ಮಾಡ್ತಾಯಿದ್ರು. ಬೇಡ ಅಂದ್ಕೊಂಡು ಮಾಡಿಬಿಟ್ಟೆ ಇವತ್ತು, ಹಿಂಗಾಗೋಗ್ಬಿಡ್ತು ಅಂತ. ಅದು ತೊಗರಿಬೇಳೆ ಮತ್ತು ಹೆಸರುಬೇಳೆ ಎರಡೂ ಹಾಕಿರೋದ್ರಿಂದ ಬೇಳೆ ಹಾಕಿದ್ದು ಒಂದು ಸ್ವಲ್ಪ ಹೊತ್ತು 10 ನಿಮಿಷ ಆಗ್ತಿದ್ದಂಗೆ ಫುಲ್ ಒಣಗೋಗ್ಬಿಟ್ಟಿತ್ತು. ಎಷ್ಟೇ ಗುಡಿಸಿದ್ರು, ಎಷ್ಟೇ ಇದು ಮಾಡಿದ್ರು, ಎಷ್ಟೇ ತೊಳೆದ್ರೂ ಹೋಗ್ತಾನೆ ಇರಲಿಲ್ಲ. ಫುಲ್ ಮೇಲ್ಗಡೆ ಎಲ್ಲ ಅಡ್ಕೊಂಡ್ಬಿಟ್ಟಿತ್ತು ಅಡುಗೆ ಮನೆ ಫುಲ್ಲು. ಆಮೇಲೆ ಐಟಮ್ಸ್ ಬೇರೆ ಜಾಸ್ತಿ ಇದ್ವಲ್ಲ ಪಾಟ್ಗೆ, ತುಂಬ ಅಂದರೆ ತುಂಬ ಆಗೋಗ್ಬಿಟ್ಟಿತ್ತು. ಅದು ನೋಡಿದ್ರೇ ಗೊತ್ತಾಗುತ್ತೆ ನೋಡಿ ಎಷ್ಟೊಂದು ಆಗಿದೆ ಅಂತ. ಒಂದು ದಿನ ಫುಲ್ ಹಿಡಿದ್ಬಿಡ್ತು ಅದನ್ನು ಕ್ಲೀನ್ ಮಾಡೋ ಅಷ್ಟೊತ್ತಿಗೆ. ಅದೇನಾಗಿದೆ ಅಂದರೆ ತೊಗರಿಬೇಳೆ ಮತ್ತು ಹೆಸರುಬೇಳೆ ಎಲ್ಲ ಹಾಕಿದ್ರಲ್ಲ, ಬೇಳೆ ಹಾಕಿದ್ರೆ ಗೊತ್ತಲ್ಲ ಮೇಲ್ಗಡೆ ಇದ್ರೊಳಗಡೆ ವಿಸಿಲ್ ಒಳಗಡೆ ಕುತ್ಕೊಂಡ್ಬಿಡುತ್ತಲ್ಲ, ಏರ್ ತೊಗೊಳಕ್ಕಾಗಲ್ಲ. ಸೊ ಅದರಿಂದ ಏರ್ ತೊಗೊಂಡಿಲ್ಲ. ಫುಲ್ಲು ಏರೆಲ್ಲ ಬ್ಲಾಕ್ ಆಗಿಬಿಟ್ಟು ಬ್ಲಾಸ್ಟ್ ಆಗಿರೋದು. ಆ ಬ್ಲಾಸ್ಟ್ ಆಗಬೇಕಾದ್ರೆ ಯಾರಾದರೂ ಇದ್ದಿದ್ರೆ ಅವ್ರ ಗತಿ ಏನಾಗ್ತಿತ್ತು ಅಂತ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಹಾಗಾಗೋಗ್ಬಿಟ್ಟಿತ್ತು. ನಮ್ಮ ಅಮ್ಮ ಅಂತೂ ಫುಲ್ಲು ಒಂದು ದಿನ ಫುಲ್ಲು ಕ್ಲೀನ್ ಮಾಡಿ ಸಾಕಾಗೋಗ್ಬಿಟ್ಟಿದ್ರು. ಅಷ್ಟು ಗಲೀಜು ಅಂದರೆ ತೊಳೆದ ತಕ್ಷಣ ಹೋಗ್ತಾ ಇರಲಿಲ್ಲ. ಫುಲ್ಲು ಗೋಡೆಗೆಲ್ಲ ಮೆತ್ಕೊಂಡ್ಬಿಟ್ಟಿತ್ತು. ಹೆಂಗಾಗೋಗಿತ್ತು ಅಂದರೆ ಉಜ್ಜಿದ್ರೂ ಅಷ್ಟೇ ಬ್ರಷ್ ತೊಗೊಂಡು ಹೋಗ್ತಾನೆ ಇರಲಿಲ್ಲ, ಅಷ್ಟು ಗಟ್ಟಿಯಾಗಿ ಹೋಗ್ಬಿಟ್ಟಿತ್ತು. ಫಸ್ಟೇ ಮಾಮೂಲಿ ಅನ್ನ ಆಗಿದ್ದರೆ ಬರ್ತಿತ್ತೇನೋ, ಬೇಳೆ ಎಲ್ಲ ಮಿಕ್ಸ್ ಆಗಿ ತರಕಾರಿ ಎಲ್ಲ ಮಿಕ್ಸ್ ಆಗಿರೋದಲ್ವ, ಗಟ್ಟಿಯಾಗಿ ಹೋಗ್ಬಿಟ್ಟಿತ್ತು. ಅದನ್ನು ತೊಳೆಯೋ ಅಷ್ಟೊತ್ತಿಗೆ ಪಾಪ ಅವ್ರಿಗಂತೂ ಸಾಕಾಗೋಗ್ಬಿಡ್ತು. ಆದ್ರೂ ಹೆಂಗೋ ಮಾಡಿ ತೊಳ್ಕೊತಾ ಇದ್ದಾರೆ. ಅವತ್ತೇನೋ ಗೊತ್ತಿಲ್ಲ, ನಮ್ಮಮ್ಮ ಯಾವಾಗಲೂ ಮುಂದೆನೇ ನಿಂತ್ಕೊಂಡು ಅಡುಗೆ ಮಾಡ್ತಿದ್ರು. ಅವತ್ತು ಮಿಸ್ಸಾಗಿ ನೀರು ಹಿಡಿಯೋಕ್ಕೆ ಅಂತ ಹೊರ್ಗಡೆ ಹೋದ್ರಷ್ಟೇ, ಅದು ಬ್ಲಾಸ್ಟ್ ಆಗೋಗ್ಬಿಟ್ಟಿದೆ. ಅವ್ರು ಏನಾದರೂ ಇದ್ದಿದ್ರೆ ಏನು ಗತಿ ಅಂತ ನಾವಂತೂ ಎಷ್ಟು ಅಂದ್ಕೊಂಡ್ವೋ ಗೊತ್ತಿಲ್ಲ. ತುಂಬ ಬೇಜಾರಾಗ್ತು ಹೀಗೆಲ್ಲ ಆಗಿದ್ದಕ್ಕೆ. ಎಷ್ಟು ಕಷ್ಟಪಟ್ಟು ಕಿಚನ್ ಮೇಕ್ ಓವರ್ ಮಾಡಿದ್ವು ಅಲ್ವಾ. ಸೊ ಅದರಿಂದ ಬಟ್ ಆದರೂ ಮುಂಚೆ ಹೇಗಿತ್ತೋ ಅದೇ ಥರ ಕ್ಲೀನ್ ಮಾಡಿದ್ರು ಪಾಪ ನಮ್ಮಮ್ಮ. ಒಂದು ದಿನ ಫುಲ್ಲು ಕ್ಲೀನ್ ಮಾಡಿಕೊಂಡು. ಆ ಬ್ಲಾಸ್ಟ್ ಆಗಬೇಕಾದ್ರೆ ನಾನು ಮತ್ತು ಪಾಪು ಇಬ್ಬರು ಒಳಗಡೆನೇ ಇದ್ವಿ. ಬಟ್ ಅಲ್ಲಿ ಹತ್ರದಲ್ಲಿರಲಿಲ್ಲ, ತುಂಬ ದೂರ ಇದ್ವಿ. ಅದೊಂದು ಪುಣ್ಯ ಅಂತ ಹೇಳ್ಬೋದು. ಫುಲ್ಲು ಅಡುಗೆ ಮನೆ ಸಂದಿಗೆಲ್ಲ ಫುಲ್ ಆಗೋಗ್ಬಿಟ್ಟಿತ್ತು. ಎಷ್ಟು ಒರೆಸಿದ್ರೂ ಗಟ್ಟಿಯಾಗೋಗ್ಬಿಟ್ಟಿತ್ತು, ಅದು ಹೋಗ್ತಾನೆ ಇರಲಿಲ್ಲ. ಒಂದು 3 ಸಲ ಒರೆಸಿದ್ರೇನೋ ಗೊತ್ತಿಲ್ಲ. ಎಲ್ಲದನ್ನು ನೀಟಾಗಿ ತೊಳೆದು ಒರೆಸಿ ಇಡ್ತಾ ಇದ್ದಾರೆ ಇವಾಗ. ಅದಂತೂ ತುಂಬ ಕಷ್ಟ ಆಯಿತು ನೋಡಿ. ಎಲ್ಲ ಅಂಟ್ಕೊಂಡ್ಬಿಟ್ಟಿತ್ತಲ್ಲ, ಅದನ್ನೆಲ್ಲ ಒರೆಸಿ ಕ್ಲೀನ್ ಮಾಡಿ ಇಡ್ತಾ ಇದ್ದಾರೆ. ನಾವಂತೂ ಬೆಳಗ್ಗೆಯಿಂದ ಸ್ವಲ್ಪ ಅದು ತಳದಲ್ಲಿ ಮಿಕ್ಕಿತ್ತಲ್ಲ, ಅದನ್ನು ಮಾತ್ರ ಒಗ್ಗರಣೆ ಮಾಡ್ಕೊಂಡು ತಿಂದಿದ್ದಷ್ಟೇ. ಇನ್ನು ತಿಂಡಿನೇ ತಿಂದಿರಲಿಲ್ಲ, ಹೊಟ್ಟೆನೂ ಹಸಿತಿತ್ತು ಪಾಪ. ಹಾಗೆ ನಿಮಗೆ ಗೊತ್ತಲ್ಲ ಪಾಪು ಇರೋ ಮನೇಲಿ ಎಷ್ಟು ಕೆಲಸ ಇರ್ತವೆ ಅಂತ ಹೇಳ್ಬಿಟ್ಟು. ಬಾಣಂತನದ ಕೆಲಸ ಬೇರೆ, ಈ ಕೆಲಸ ಬೇರೆ, ಡಬಲ್ ಕೆಲಸ ಆಗೋಗ್ಬಿಟ್ಟಿತ್ತು ಅವ್ರಿಗಂತೂ. ಮಾಡಿ ಸುಸ್ತಾಗೋಗಿತ್ತು. ಆದ್ರೂ ಎಲ್ಲ ಫುಲ್ ಮುಂಚೆ ಹೇಗಿತ್ತೋ ಅದೇ ಥರ ಕ್ಲೀನ್ ಮಾಡಿ ಎಲ್ಲನೂ ಅದೇ ಥರ ಜೋಡಿಸಿ ಅದನ್ನೆಲ್ಲ ಮಾಡೋ ಅಷ್ಟೊತ್ತಿಗೆ ಸಂಜೆ 4 ಗಂಟೆ ಏನೋ ಆಯಿತು. ನೀಟಾಗಿ ನೆಲ ಅಂತೂ
ಫುಲ್ ಗಲೀಜಾಗಿ ಹೋಗ್ಬಿಟ್ಟಿತ್ತು. ಅಷ್ಟು ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಎಷ್ಟು ಸಾಕಾಯ್ತೋ ಪಾಪ ಅವರಿಗಂತೂ. ನೋಡಿ ಎಲ್ಲ ಮುಂಚೆ ಹೇಗಿತ್ತೋ ಅದೇ ಥರ ಕ್ಲೀನ್ ಮಾಡಿದ್ರು ಪಾಪ. ಅದೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಬೆಳಗ್ಗೆ 8:15 ಆ ಥರ ಆಗಿದ್ದು. ಅವ್ರು ಸ್ಟಾರ್ಟ್ ಮಾಡಿದ್ದು 8:45ಗೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. 4 ಗಂಟೆ 5 ಗಂಟೆ ಆಯಿತು ಎಲ್ಲ ಕ್ಲೀನ್ ಮಾಡಿ ಒರೆಸಿ ತೊಳೆದು ಮಾಡೋ ಅಷ್ಟೊತ್ತಿಗೆ. ಒಂದು 4 ಗಂಟೆಗೆ ಹೋಗಿ ಪಾತ್ರೆ ಎಲ್ಲ ತೊಳ್ಕೊಂಡು ನೀಟಾಗಿ ಮಾಡ್ಕೊಂಬಂದರು. ಇನ್ನೂ ಜೋಡಿಸಿರಲಿಲ್ಲ, ಹಾಗೆ ನಾನು ವೀಡಿಯೋ ಮಾಡಿಕೊಂಡೆ. ಎಲ್ಲ ಕ್ಲೀನ್ ಮಾಡಿದ್ದಾರೆ ನೋಡಿರಿ. ಮೇಲ್ಗಡೆ ಎಲ್ಲ ಸಿಡ್ದಿತ್ತಲ್ಲ ಅದನ್ನೆಲ್ಲ ನೀಟಾಗಿ ಒಂದು ಸ್ವಲ್ಪನೂ ಇಲ್ದಂಗೆ ಕ್ಲೀನ್ ಮಾಡಿದ್ದಾರೆ. ಅದನ್ನು ಉಜ್ಜೋದೇ ತುಂಬ ಕಷ್ಟ ಇದ್ದಿದ್ದು. ಫುಲ್ ಗಟ್ಟಿಯಾಗಿ ಹೋಗ್ಬಿಟ್ಟಿತ್ತು, ಫ್ರಿಡ್ಜ್ ಮೇಲೆಲ್ಲ ಸಿಡ್ಬಿಟ್ಟಿತ್ತು. ಅದನ್ನು ಕೂಡ ನೀಟಾಗಿ ಉಜ್ಜಿ ಎಲ್ಲ ಕ್ಲೀನ್ ಮಾಡಿದ್ದಾರೆ ನೋಡಿ. ಮುಂಚೆ ಹೇಗಿತ್ತು ಹಾಗೆ ಇದೆ. ಹಾಗೆ ನಾನು ಕೂಡ ಅಷ್ಟೇ ಬೆಳಗ್ಗೆ ಸ್ವಲ್ಪ ತಿಂಡಿ ತಿಂದಿದ್ದಲ್ವಾ ಅಂತ ಹೇಳ್ಬಿಟ್ಟು ಶಾವಿಗೆ ಉಪ್ಪಿಟ್ಟು ಮಾಡಿಬಿಡೋಣ, ಬೇಗ ಆಗೋದು ಅದೊಂದೇ ಅಲ್ವಾ. ಸೊ ಅದಕ್ಕೋಸ್ಕರ ಶಾವಿಗೆ ಉಪ್ಪಿಟ್ಟು ಮಾಡೋಣ, ಬೀಟ್ರೋಟು ಮತ್ತು ತರಕಾರಿ ಎಲ್ಲ ಹಾಕಿ ಅಂತ ಹೇಳ್ಬಿಟ್ಟು ನಾನು ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಈ ಥರ ಕುಕ್ಕರ್ ಬ್ಲಾಸ್ಟ್ ಆಗಿರೋದು ಇದೇ ಫಸ್ಟು. ನಿಮ್ಮ ಮನೇಲಿ ಏನಾದರೂ ಮಿಸ್ ಆಗಿ ಈ ಥರ ಆಗಿದೆಯಾ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ. ನಾವಂತೂ ತುಂಬ ಭಯ ಪಟ್ಕೊಂಡ್ಬಿಟ್ಟಿದ್ವಿ. ನನ್ನ ತಂಗಿ ಅಂತೂ ಒಳಗಡೆ ಪಾಪು ನಾನು ಇಬ್ಬರು ಇದ್ವಲ್ಲ, ಪಾಪು ಈಚೆ ಎತ್ಕೊಬಾರೆ ಅಂತ ಬೈತಾ ಇದ್ಲು ನನ್ನಂತೂ. ಅದು ಹೇಗಾಯ್ತೋ ಗೊತ್ತಿಲ್ಲ. ಕುಕ್ಕರೆಲ್ಲ ಕ್ಲೀನಾಗೆ ಕ್ಲೋಸ್ ಮಾಡಿದ್ರು, ಎಲ್ಲ ಆಗಿತ್ತು. ಮೋಸ್ಟ್ಲಿ ಆ ಬೇಳೆಯಿಂದನೇ ಅನಿಸುತ್ತೆ. ಬೇಳೆ ಹೋಗ್ಬಿಟ್ಟು ಅದ್ರ ಒಳಗಡೆ ಕುತ್ಕೊಂಡು ಬ್ಲಾಕ್ ಆಗಿರೋದ್ರಿಂದ ಹಾಗಾಗಿದೆ ಅಂತ ನಮ್ಮಮ್ಮ ಹೇಳ್ತಾ ಇದ್ರು. ಬಟ್ ಏನಾದರೂ ಪರವಾಗಿಲ್ಲ, ಯಾರೂ ಇರಲಿಲ್ಲ ಅಲ್ವಾ, ಅದೊಂದೇ ನಮಗೆ ಪ್ಲಸ್ ಪಾಯಿಂಟ್ ಅಷ್ಟೇ. ಯಾರಾದರೂ ಇದ್ದಿದ್ರೆ ಮಾತ್ರ ತುಂಬ ಪ್ರಾಬ್ಲಮ್ ಆಗಿರೋದು. ಹಾಗೆಯೇ ನೀವೇ ಯೋಚನೆ ಮಾಡಿ, ಅಡುಗೆ ಮನೆ ನೋಡಿದ್ರೇ ಹಾಗಾಗಿದೆ. ಯಾರಾದರೂ ಮುಂದೆ ನಿಂತ್ಕೊಂಡಿದ್ರೆ ಅವ್ರ ಗತಿ ಏನಾಗಬೇಡ ಅಲ್ವಾ. ಕುಕ್ಕರಲ್ಲಿ ಮಾತ್ರ ತುಂಬ ಹುಷಾರಾಗಿ ಮಾಡಬೇಕು. ಈ ಕುಕ್ಕರು, ಗ್ಯಾಸು ಇವೆಲ್ಲ ತುಂಬ ಡೇಂಜರೇ. ಆದ್ರೂ ಏನೂ ಮಾಡೋಕ್ಕಾಗಲ್ಲ, ಅದರಲ್ಲೇ ಮಾಡ್ಕೊಂಡು ತಿನ್ನಬೇಕಲ್ವಾ. ಸೊ ಅದರಿಂದ ಆಮೇಲೆ ಗ್ಯಾಸ್ ಕೂಡ ಅಷ್ಟೇ ಒಳಗಡೆ ಏನೋ ಹೋಗಿದೆ ಅನಿಸುತ್ತೆ. ಒಂದೊಂದು ನೀಟಾಗಿ ಉರಿತಾನೆ ಇರಲಿಲ್ಲ. ಅದನ್ನು ಒಂದು ಸ್ವಲ್ಪ ಚೆಕ್ ಮಾಡಿಸ್ಬೇಕು, ಇಲ್ಲಾಂದರೆ ಹೊಸದೇ ತರಿಸ್ಬೇಕು. ಎಲ್ಲ ಹಾಳಾಗೋಗ್ಬಿಟ್ಟಿತ್ತು. ಎಲ್ಲದನ್ನು ಅದೇ ರೀತಿ ಮುಂಚೆ ಹೇಗಿತ್ತೋ ಹಂಗೆ ಕ್ಲೀನ್ ಮಾಡಿದ್ದಾರೆ ಪಾಪ. ಅವರಿಗೆ ಥ್ಯಾಂಕ್ಸ್ ಹೇಳಬೇಕಷ್ಟೇ ಅಮ್ಮನಿಗೆ. ನಮ್ಮ ಥರ ಎಡವಟ್ಟು ನೀವು ಯಾವತ್ತಾದರೂ ಮಾಡ್ಕೊಂಡಿದ್ರೆ ಕಮೆಂಟಲ್ಲಿ ತಿಳಿಸಿ. ನಾವಂತೂ ಇದೇ ಫಸ್ಟು ಈ ಥರ ಎಡವಟ್ಟು ಮಾಡ್ಕೊಂಡಿದ್ದು. 4 ಗಂಟೆಗೆ ನಾನು ಶಾವಿಗೆ ಉಪ್ಪಿಟ್ಟು ಮಾಡ್ತಿದ್ದೆ, ತುಂಬ ಹೊಟ್ಟೆ ಹಸ್ತಿತ್ತು. ಸೊ ಅದಕ್ಕೆ. ಹಾಗೆ ನಮ್ಮ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮಗೂ ಹೆಲ್ಪ್ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಳಗ್ಗೆ ಆ ಥರ ಆಗಿದ್ದಕ್ಕೆ ನಾವಂತೂ ತಿಂಡಿ ಮೇಲೆ ತಲೆನೇ ಕೆಡಿಸ್ಕೊಂಡಿರಲಿಲ್ಲ. ಫಸ್ಟ್ ಇದೆಲ್ಲ ಕ್ಲೀನ್ ಆದರೆ ಸಾಕು ಅಂತ ಹೇಳ್ಬಿಟ್ಟು ಕೆಳಗಡೆ ಕುಕ್ಕರಲ್ಲಿ ಸ್ವಲ್ಪ ಮಿಕ್ಕಿತ್ತಲ್ಲ ಬಿಸಿಬೇಳೆಭಾತು, ಅದನ್ನೇ ಬೆಳಗ್ಗೆ ಅಮ್ಮ ಒಗ್ಗರಣೆ ಮಾಡಿಕೊಟ್ಟಿದ್ರಲ್ಲ ಅದನ್ನೇ ತಿಂದ್ಬಿಟ್ಟು ಸುಮ್ಮನೆ ಆಗಿದ್ವಿ. ಫಸ್ಟ್ ಇದೆಲ್ಲ ಕ್ಲೀನ್ ಆಗಲಿ ಅಂತ ಹೇಳಿ. ಹಾಗೇನೆ ಪಾಪ ಅವರು 4 ಗಂಟೆ ಅಷ್ಟೊತ್ತಿಗೆಲ್ಲ ಕ್ಲೀನ್ ಮಾಡಿ ಎಲ್ಲ ಒರೆಸಿದ್ವಿ. ಒರೆಸಾದ್ಮೇಲೆ 4 ಗಂಟೆಗೆ ಶಾವಿಗೆ ಉಪ್ಪಿಟ್ಟು ತಿಂದ್ವಿ. ಅವಾಗ ಸ್ವಲ್ಪ ಸಮಾಧಾನ ಆಯಿತು, ಮನೆಯೂ ಕ್ಲೀನಾಗಿತ್ತು, ಹಾಗೆ ಹೊಟ್ಟೆನೂ ತುಂಬಿತು ಅಂತ ಹೇಳಿ. ಈ ಥರ ಏನಾದರೂ ಮನೇಲಿ ಆದಾಗ ಮೈಂಡ್ ಫುಲ್ ಬ್ಲಾಕ್ ಆಗಿಬಿಡುತ್ತೆ. ಏನಪ್ಪ ಹೀಗಾಯಿತು ಅಂತ ಹೇಳ್ಬಿಟ್ಟು. ನಿಮಗೂ ಹೀಗೆ ಆಗಿದೆಯಾ ಹೇಳಿ. ನಮಗಂತೂ ಮೈಂಡ್ ಫುಲ್ ಬ್ಲಾಕ್ ಆಗಿತ್ತು ಬೆಳಗ್ಗೆಯಿಂದ. ಹಾಗೆ ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು. ನಾನು ಸ್ವಲ್ಪ ಬಿಸಿನೀರು ಕಾಸ್ಕೊಂಡು ಫ್ಲಾಸ್ಕಿಗೆ ಹಾಕ್ಕೊಂಡೆ. ನಾನು ಈಗ ಹೆಂಗೂ ಬೇಸಿಗೆ ಅಲ್ವಾ, ಫುಲ್ ಬಿಸಿಯಾಗಿರೋವೇನು ಕುಡಿಯಲ್ಲ, ಉಗುರು ಬೆಚ್ಚಗಿರೋ ನೀರು ಕುಡಿತೀನಿ ಅಷ್ಟೇನೆ. ಶಾವಿಗೆ ಉಪ್ಪಿಟ್ಟು ಕೂಡ ತುಂಬ ಚೆನ್ನಾಗಿತ್ತು. ನಮ್ಮ ವಿಡಿಯೋ ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಮಗಂತೂ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.